ಈ ಶಾಪ ವಿಮೋಚನೆ ಯಾವಾಗ ಆಗ್ತದೆ? ಇಲ್ಲ, ಈ ಶಾಪ ವಿಮೋಚನೆ ನನಗೆ ಹೇಳು. ಯಾಕಂದ್ರೆ ಒಮ್ಮೆ ಋಷಿಗಳ ಬಾಯಿಂದ ಬಂತು ಅಂತಂದ್ರೆ ಅದನ್ನ ಪರಮಾತ್ಮನ ಕೈಲಿ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಕೊಟ್ಟಿರ್ತಕ್ಕಂಥ ಶಾಪವನ್ನ ಮತ್ತೆ ತಗೊಳ್ಳುವಂತ ಶಕ್ತಿ ಇಲ್ಲ ಅಂದ್ರೂ ಕೂಡ ಇದರ ವಿಮೋಚನೆಗೆ ನನಗೊಂದು ದಾರಿ ಹೇಳು ಅಂತ ಆ ಋಷಿಗಳನ್ನ ಬೇಡ್ಕೊಂಡ. ಆಗ ಆ ಋಷಿಗಳು ಹೇಳ್ತಾರ, ನೋಡು, ನೀನು ಬ್ರಹ್ಮ ರಾಕ್ಷಸನಾಗಿ ಭೀಮೆ ತೀರದೊಳಗ ಅಲಿತಾ ಇರ್ತಕ್ಕಂಥ ಸಂದರ್ಭದೊಳಗ ಆ ಭೀಮ ತೀರದೊಳಗೊಬ್ಬ ಮಹಾನ್ ಶರಣ ಬರ್ತಾನ. ಹಣೆ ಮೇಲೆ ವಿಭೂತಿ, ಕೊರಳೊಳಗ ರುದ್ರಾಕ್ಷಿ, ತಲೆ ಮೇಲೆ ಪೀಠ, ಕೈಯೊಳಗ ಬೆತ್ತವನ್ನ ಹಿಡಿದು ಕಮಂಡಲವನ್ನು ಹಿಡಿದು ಆ ಪರಮಾತ್ಮನ ಸಾಕ್ಷಾತ್ಕಾರ ಅನ್ನುವಂಗ ಒಬ್ಬ ಶರಣ ಬರ್ತಾನಪ್ಪ. ಆ ಶರಣ ಬಂದಿರತಕ್ಕಂಥ ಸಂದರ್ಭದೊಳಗ ಯಾವಾಗ ಆ ಶರಣನ, ಸಾಮಾನ್ಯ ಶರಣಲ್ಲ, ನಂದಿ ಅವತಾರಿ, ನಂದಿಯ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಶರಣರು ಬರ್ತಾರ. ಆ ಶರಣರ ಒಂದು ಪಾದ ಸ್ಪರ್ಶ ಆದ ತಕ್ಷಣ ನಿನ್ನ ಶಾಪ ವಿಮೋಚನೆ ಆಗತೈತಿ ಅಂದಿರ್ತಾರ. ಯಾವಾಗ ಋಷಿಗಳು ಹಿಂಗ್ ಹೇಳಿದ್ರು, ಆ ಶರಣರ ಪಾದ ಸ್ಪರ್ಶ ಆದ ನಂತರ ನಿನ್ನ ಶಾಪ ವಿಮೋಚನೆ ಆಗ್ತೈತಿ. ಯಾವಾಗ ಶಾಪ ವಿಮೋಚನೆ ಆಗ್ತದಂದ್ರು ಅದೇ ತರನಾಗಿ ನಿನ್ನೆ ದಿವಸ ಶರಣರನ್ನ ತಿನ್ಲಿಕ್ಕೆ ಬಂದಿರತಕ್ಕಂಥ ಬ್ರಹ್ಮ ರಾಕ್ಷಸ ಯಾವಾಗ ಶರಣರ ಪಾದ ಸ್ಪರ್ಶ ಆಗುತ್ತೋ ರಾಕ್ಷಸ ರೂಪ ಹೋಗಿ ಮನುಷ್ಯ ರೂಪವನ್ನ ತಾಳ್ತಾನೆ. ಹೀಗೆ ಆ ಶರಣರಿಂದನೂ ಕೂಡ, ಶರಣರ ಪಾದ ಸ್ಪರ್ಶದಿಂದ ರಾಕ್ಷಸ ಶಾಪ ವಿಮೋಚನೆ ಆಗ್ತೈತಿ. ಯಾವಾಗ ಶಾಪ ವಿಮೋಚನೆ ಆಗಿತ್ತೋ ಈ ಸುದ್ದಿ ಆ ಔರಾದಿ ಪಟ್ಟಣದೊಳಗೆ ಎಲ್ಲ ಕಡೆ ಹಬ್ಬತೈತಿ. ನಮ್ಮ ಊರಿಗೆ ಒಬ್ರು ಶರಣರು ಬರಾಕತ್ತಾರ, ನಮ್ಮ ಊರಿಗೆ ಒಬ್ಬ ಮಹಾತ್ಮ ಬರಾಕತ್ತಾನ, ಅವರನ್ನ ಸ್ವಾಗತ ಮಾಡ್ಕೊಳ್ಬೇಕು ಅಂದಾಗ ಆ ಗ್ರಾಮದೊಳಗ, ಔರಾದಿ ಗ್ರಾಮದೊಳಗ ದಂಡರಾಯ ಅಂತಕ್ಕಂಥ ಒಬ್ಬ ಗೌಡರು ಇರ್ತಾರ. ಆ ದಂಡರಾಯ ಗೌಡ್ರು ಅಂತ ಮಹಾತ್ಮರು ನಮ್ಮ ಊರಿಗೆ ಬರ್ತಾರಂತಂದ್ರ ಹಂಗ ಸ್ವಾಗತ ಮಾಡ್ಕೊಳ್ಳೋದು ಬೇಡ ಅಂತ ಊರನವ್ರು ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿ ಭಜನೆಯ ಮುಖಾಂತರ ಶರಣರನ್ನ ಗ್ರಾಮದೊಳಗೆ ಬರಮಾಡ್ಕೊಳ್ತಾರ. ಆಗ ದಂಡರಾಯ ಶರಣರಲ್ಲಿ ಕೇಳ್ತಾನ, ಮಹಾತ್ಮರ, ನಮ್ಮ ಗ್ರಾಮಕ್ಕೆ ನೀವು ಬಂದಿರಿ ಅಂತಂದ್ರ ಕೆಲವೊಂದಿಷ್ಟು ದಿವಸ ನಮ್ಮ ಗ್ರಾಮದೊಳಗಿರಪ್ಪ, ನಮ್ಮ ಗ್ರಾಮವನ್ನು ಉದ್ಧಾರ ಮಾಡ್ರಿ. ನೀನೊಲಿದು ಪಾದ ಬಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಅಂತ ಹೇಳ್ತಾರ. ನೀವು ನಮ್ಮ ಗ್ರಾಮದೊಳಗ ಒಂದಿಷ್ಟು ದಿವಸ ಇರಬೇಕು ಅಂತ ದಂಡರಾಯ ಶರಣರಲ್ಲಿ ಕೇಳ್ಕೊಂಡ. ಆಗ ಶರಣರ ದಂಡರಾಯನಿಗೆ ಹೇಳ್ತಾರ, ನೋಡ್ರಪ್ಪ ಗೌಡ್ರ, ದಂಡರಾಯರ, ನಿಮ್ಮೂರೊಳಗ ನಾ ಇರಬೇಕಾಗಿತ್ತು ಅಂತಂದ್ರ ನಂದೊಂದು ಷರತ್ತೈತಿ, ನಂದೊಂದು ನೀತಿ ಐತಿ. ಅದನ್ನ ನೀವು ನಡೆಸ್ಕೊಡ್ತೀರಿ ಅಂತಂದ್ರ ನಿಮ್ಮ ಗ್ರಾಮದೊಳಗೆ ನಾವು ಇರ್ತೀವಿ. ಯಾರು ಬೇಡ ಅಂತಾರಪ್ಪ? ಏನ್ ಹೇಳ್ರಿ? ಏನಿಲ್ರಪ್ಪ, ನಾ ಎಷ್ಟು ದಿನಗಳ ಕಾಲ ನಿಮ್ಮ ಊರೊಳಗಿರ್ತನೋ, ಎಷ್ಟು ದಿನಗಳ ಕಾಲ ನಿಮ್ಮ ಊರೊಳಗಿರ್ತನೋ ಅಷ್ಟು ದಿನಗಳ ಕಾಲ ಒಂದು ದಿನವೂ ಕೂಡ ದಾಸೋಹ ತಪ್ಪಬಾರ್ದು, ಪ್ರತಿನಿತ್ಯ ದಾಸೋಹ ಮಾಡ್ತೀನಂದ್ರ ಮಾತ್ರ ನಿಮ್ಮ ಊರೊಳಗಿರ್ತೀನಿ ಅಂದ್ರು. ಗೌಡ್ರ ಅಂತಾರೆ, ಯಾರು ಬೇಡ ಅಂತಾರಪ್ಪ? ನಿಮ್ಮಂತ ಮಹಾತ್ಮರ ನಮ್ಮ ಊರೊಳಗಿರ್ತಾರ ಅಂತಂದ್ರ ಪ್ರತಿನಿತ್ಯ ಒಂದು ಹೊತ್ತಲ್ಲ 3 ಹೊತ್ತು ಕೂಡ ನನ್ನ ಮನೆಯೊಳಗ ದಾಸೋಹ ಮಾಡ್ತೀನಿ, ನೀವು ನನ್ನ ಮನೆಯೊಳಗ ಬರ್ರಿ ಅಂತ ಆ ಔರಾದಿಯ ಗೌಡ್ರು ಏನ್ ಮಾಡ್ತಾರ, ಶರಣರ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಔರಾದಿಯ ದಂಡರಾಯನ ಮನೆಯೊಳಗ ಶರಣರದಾರ ಅಂತಕ್ಕಂಥದ್ದನ್ನ ಕೇಳಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಜನ ಎಲ್ಲ ಶರಣರ ದರ್ಶನಕ್ಕೆ ಬರ್ತಾ ಬಂದು ಶರಣರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಲ್ಲಿ ಆಶೀರ್ವಾದವನ್ನು ತಗೊಂಡು ಹೋಗ್ತಿದ್ರು. ದಂಡರಾಯ ಶರಣರಿಗೆ ಕೊಟ್ಟ ಮಾತಿನಂತೆ 3 ಹೊತ್ತು ಕೂಡ ಪ್ರಸಾದವನ್ನ ಪ್ರಾರಂಭ ಮಾಡ್ತಾನ. ಬಂದಿರತಕ್ಕಂಥವರೆಲ್ಲರೂ ಕೂಡ ಶರಣರ ಪ್ರವಚನವನ್ನ ಕೇಳುದು, ಶರಣರ ದರ್ಶನವನ್ನ ಪಡೆಯುವುದು, ಮತ್ತೆ ಔರಾದಿ ದಂಡರಾಯ ಇಟ್ಟಿರ್ತಕ್ಕಂಥ ಪ್ರಸಾದವನ್ನ ಮಾಡಿ ತಮ್ಮ ತಮ್ಮ ಗ್ರಾಮಕ್ಕೂ ಹೋಗ್ತಿರ್ತಾರೆ. ಹೀಗೆ ನಡೀತೈತಿ. ಹಲವಾರು ದಿವಸಗಳ ಹೀಗೆ ದಂಡರಾಯನ ಪ್ರಸಾದ ಸಾಗ್ತಿ. ಶರಣರು ಕೂಡ ಆನಂದವಾಗಿ ಮತ್ತು ಎಲ್ಲಾ ಭಕ್ತರಿಗೆ ಇಂಥ ದಾಸೋಹ ಮಾಡ್ತಾರಂತಂದ್ರ ಈ ಗೌಡ್ರ ಮನೆಯೊಳಗೆ ಇನ್ನಷ್ಟು ದಿವಸ ಇರುನು ಅಂತ ಇರ್ತಾರ. ಹೀಗಿರ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಪರಮಾತ್ಮ ಒಂದಿಷ್ಟು ಭಕ್ತಿಯನ್ನ ಪರೀಕ್ಷೆ ಮಾಡ್ತಾನಂತಂದ. ಭಕ್ತ ಎಷ್ಟ ನಿಷ್ಠಾವಂತನಾಗಿದ್ರು ಕೂಡ, ಎಷ್ಟ ಧೀರನಾಗಿದ್ರು ಕೂಡ ಪರಮಾತ್ಮನ ಗುಣ ಏನು ಅಂತಂದ್ರ ಆ ಭಕ್ತನನ್ನ ಹಗಲೆಲ್ಲ ಒಂದಿಷ್ಟು ಪರೀಕ್ಷೆಯನ್ನ ಮಾಡಿ ನೋಡ್ತಿರ್ತಾನೆ. ಯಾಕಂದ್ರೆ ಬಂಗಾರ ತಗೊಂಡ್ವಿ ಅಂತಂದ್ರ ಅದನ್ನ ನಾವು ತಿಕ್ಕಿ ನೋಡ್ತೀವಲ್ಲ, ಹಂಗ ಭಕ್ತನನ್ನು ಪರಮಾತ್ಮ ಒಂದಿಷ್ಟು ತಿಕ್ಕಿ ನೋಡ್ತಾನ. ಪ್ರತಿನಿತ್ಯ ದಾಸೋಹ ನಡೆಯುವ ಸಂದರ್ಭದೊಳಗ ಒಂದು ದಿವಸ ಏನಾಗಿ ಬಿಡ್ತೈತಿ, ಧಾರಾಕಾರವಾಗಿ ಮಳೆ ಪ್ರಾರಂಭ ಆಗಿ
ಅದೇನು ಹಿಂದೆ ಎಂದು ಆಗಿರ್ಲಿಲ್ಲ ಅಂತ ಮಳಿ ಪ್ರಾರಂಭ ಆಗಿಬಿಡ್ತದೆ ನವರಾತ್ರಿ. ಒಂದು ದಿವಸ 2 ದಿವಸ ಏಕಕಾಲ ಏನಾಯ್ತು ಅಂದ್ರೆ ಮಳಿ ಪ್ರಾರಂಭ. 3ನೇ ದಿವಸಕ್ಕ ಮಳಿ ನಿಂದಿರ್ತೈತಿ. 2 ದಿವಸ ಮಳಿ ಬಂದಿರ್ತಕ್ಕಂಥ ಸಂದರ್ಭದೊಳಗ ಮನಿಯೊಳಗ ಅಲ್ಲೇ ಇಲ್ಲೇ ಕೂಡಿಟ್ಟಿರ್ತಕ್ಕಂಥ ಕಟ್ಟಿಗೆಯನ್ನ ತಗೊಂಡು ದಾಸೋಹ ಮಾಡಿರ್ತಾರ. 3ನೇ ದಿನ ದಾಸೋಹ ಮಾಡ್ಬೇಕು. ದಾಸೋಹದೊಳಗೆ ಅಡಿಗೆ ಮಾಡ್ತಕ್ಕಂಥವ್ರು ಓಡಿ ಬರ್ತಾರ. ಬಂದ ದಂಡರಾಯನಿಗೆ ಹೇಳ್ತಾರ, ಗೌಡ್ರ ಮತ್ತೆ ಇವತ್ತ ಒಂದು ದಿವಸ ಹೆಂಗಾದ್ರೂ ಮಾಡಿ ಪ್ರಸಾದವನ್ನ ಮುಂದಕ್ಕೆ ಹಾಕ್ಬಿಡೋಣ್ರಿ, ಇವತ್ತು ಪ್ರಸಾದ ಮಾಡಕ್ ಆಗಂಗಿಲ್ರಿ. ಯಾಕ್ರಪ್ಪ ಏನಾಗ್ತು ಅಂತ ಕೇಳ್ತಾನ ಗೌಡ. ಏನಿಲ್ರಿ, 2 ದಿವಸಗಳ ಕಾಲ ಮತ್ತೆ ಏಕಕಾಲ ಮಳಿ ಸುರಿದೈತಿ, ಅಲ್ಲಿ ಇಲ್ಲಿ ತುಸು ಕಟ್ಟಿಗೆದ್ದು ಅದರಿಂದ 2 ದಿವಸ ಹೆಂಗೋ ಜಗ್ಗಿದೀವಿ, ಇವತ್ ಪ್ರಸಾದ ಮಾಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿಯೂ ಕೂಡ ಒಣಗಿದ ಕಟ್ಟಿಗೆ ಇಲ್ಲ. ಮತ್ತೆ ಕಟ್ಟಿಗೆ ಇಲ್ಲ ಅಂತಂದ್ರ ಪ್ರಸಾದ ಮಾಡಕ್ ಹೆಂಗ್ ಮಾಡ್ಬೇಕು? ಈಗಿನ ಗತಿ ಏನು ಗ್ಯಾಸ್ ಇದ್ದಿದ್ದಿಲ್ಲ, ಏನಿಲ್ಲ. ಮತ್ತೆ ಪ್ರಸಾದ ಇವತ್ತೊಂದ್ ದಿವಸ ಮುಂದೆ ಹಾಕ್ಬಿಡು ಅಂದ್ರೆ ಆಗ ದಂಡರಾಯ ಅಂತ ನಾನು, ಬ್ಯಾಡ್ರಪ್ಪ ಬ್ಯಾಡ, ನಾನು ಶರಣರಿಗೆ ಮೊದಲ ಮಾತು ಕೊಟ್ಟೇನಿ, ಮಹಾತ್ಮರಿಗೆ ಕೊಟ್ಟಿದ್ದ ಮಾತನ್ನ ತಪ್ಪಬಾರದ್ರಪ್ಪ. ಪ್ರತಿ ದಿವಸ ಅವ್ರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿಯ ತನಕ ಕೂಡ 1 ದಿವಸ ಕೂಡ ಪ್ರಸಾದವನ್ನ ತಪ್ಸಂಗಲ್ಲ ಅಂತ ಮಾತು ಕೊಟ್ಟನು ನಾನು. ಪ್ರಸಾದ ತಪ್ಸೋದು ಬೇಡ, ನಿಮಗೇನೀಗ ಕಟ್ಟಿಗೆಗಳ ಬೇಕಲ್ಲ, ಪ್ರಸಾದ ಮಾಡಕ ಕಟ್ಟಿಗೆ ಬೇಕಲ್ಲ, ಹಂಗಾದ್ರೆ ನಿಮಗೆ ಕಟ್ಟಿಗೆ ಬೇಕಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಅಂತೀರಿ. ನಿಮಗೆ ಕಟ್ಟಿಗೆಲ್ಲ ಪ್ರಸಾದ ನಿಂದಿರಬಾರ್ದು, ಶರಣರ ಕೊಟ್ಟ ಮಾತು ತಪ್ಪಬಾರ್ದು, ನನ್ನ ಮನೆಯ ತೊಲೆಗಳನ್ನು ಮುರ್ಕೊಂಡು ಹೋಗಿ ಇವತ್ತು ಪ್ರಸಾದ ಮಾಡ್ರಿ ಅಂತ ಭಕ್ತಿ, ದಂಡರಾಯನ ಭಕ್ತಿ. ತನ್ನ ಮನೆಗೆ ಹಾಕಿರ್ತಕ್ಕಂಥ ತೊಲೆಗಳನ್ನ ಮುರಿತಾನ, ಒಂದೊಂದು ತೊಲೆಗಳನ್ನು ತೆಗಿಸಿ ಇವತ್ತಿನ ಪ್ರಸಾದ ಮಾಡ್ರಿ ಅಂತ ತೊಲೆಗಳಿಂದ ಅವತ್ತ ಪ್ರಸಾದವನ್ನ ಮಾಡ್ತಾನ. ಇದು ಭಕ್ತಿ ಅಂದ್ರ ಹಿಂಗಿರ್ಬೇಕ್ರಿ. ಮಹಾತ್ಮರಿಗೆ ಮಾತು ಕೊಟ್ಟಿನ ತಪ್ಪಬಾರ್ದಂತ ತೊಲೆಯನ್ನ ಮುರಿದು ಕೊಟ್ಟಲ್ಲ. ನಾವು ನಮ್ಮ ಮನೆಯಾಗಿದ್ರು ಕೊಡಾಕವಲ್ಲ ಅಂತೀವಿ. ನಮ್ಮದಂತ ಭಕ್ತಿ ಇರ್ಬೇಕು. ಮನೆ ಮುಂದೆ ಮುಂಜಾನೆ ಎದ್ದು ಯಾರ ಅವ್ವ ತಾಯಿ ಅಂತ ಬರ್ಬೇಕು, ಅಮ್ಮ ಏನಾರ ನೀಡ್ರಿ ಅಂತ ಬಂದಾಗ ನೀವೇನಂತೀರಿ? ಇನ್ನೂ ಏನೂ ಇಲ್ಲ ಮನ್ಯಾಗ, ನಡಿ ಮುಂದಿನ ಮನೆಗೆ ಹೋಗ, ಏನೂ ಇಲ್ಲ ಮನ್ಯಾಗ ಮುಂದಿನ ಮನೆಗೆ ಹೋಗತ್. ಹೌದಿಲ್ಲ? ಅವರು ಬೇರೆಕಿರ್ತಾರೆ ಈಗಿನ ಮಂದಿ ಸ್ವಲ್ಪ ಮಂದಿ. ಮತ್ ಮನ್ಯಾಗ ನಿನ್ನ ಮನ್ಯಾಗ ಏನೂ ಇಲ್ಲ ಅಂದ್ರೆ ನೀ ಯಾಕೆ ಒಳಗದಿ, ಬಾ ನನ್ ಜೋಡ ಅಂತಾರ ಅವ್ರು. ಮತ್ ಮನ್ಯಾಗ ಇಲ್ಲ ಅಂದ್ರೆ ಅಲ್ಲಿ ಯಾಕದಿ ಒಳಗ, ಬಾ ನನ್ ಜೋಡ. ಹೋದ್ರು ಹೋದಿವೆ ನಾವು. ಈಗಿನ ಮಂದಿ ಹಂಗಾಯ್ತು, ಹೋದ್ರೆ ಮತ್ ಒಂದೊಂದು ಹೊತ್ತಿನ ಊಟ ಹೊರಗೆ ಹೋಗುತ್ತಲ್ಲ ಅಂತ ಅಲ್ಲಿಗೆ ನಾವು ಅದೀವಿ. ಆದ್ರ ದಂಡರಾಯ ಒಂದ್ ಕ್ಷರ ಯೋಚನೆ ಮಾಡ್ಲಿಲ್ಲ ಅಲ್ರಿ. ಶರಣರಿಗೆ ಕೊಟ್ಟ ಮಾತು ನಿಲ್ಬಾರ್ದು, ದಾಸೋಹ ನಿಲ್ಬಾರ್ದು ಅಂತ ಮನೆಯ ತೊಲೆಗಳನ್ನ ಮುರಿದು ಕೊಟ್ಟ ಆಗ ಶರಣರಿಗೆ ಅನಿಸ್ತೈತಿ, ಎಂತ ಭಕ್ತಿಯಪ್ಪ ಇವನ ಭಕ್ತಿಗೆ ಮೆಚ್ಚೆ ಇನ್ನೊಂದ್ ಸ್ವಲ್ಪ ಕಾಲ ಇದ ಔರಾದಿಯೊಳಗ ಇದ್ರಾತು ಅಂತ ಅದೇ ಗ್ರಾಮದೊಳಗ ಇರ್ತಾರೆ. ಮುಂದೆ ಹೀಗೆ ಪ್ರತಿನಿತ್ಯ ದಾಸೋಹ ಪ್ರಾರಂಭ ಆಗ್ತೈತಿ. ಸಾವಿರ ಜನ ಬರ್ತಿರ್ತೈತಿ. ಎಲ್ಲ ಸುತ್ತಮುತ್ತ ಹಳ್ಳಿ ಜನಕ್ಕೂ ಕೂಡ ಇಲ್ಲಿ ಶರಣರದಾರಪ್ಪ ಅಂತ ಔರಾದಿಯೊಳಗ ಗೊತ್ತಾಗ್ತೈತಿ. ಈಗ ಗೊತ್ತಾಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲೊಂದು ಘಟನೆ ನಡೀತೈತಿ. ಆದಲ್ಲಿ ಸೆಲೆದಂದೆ ಭಕ್ತಿಯ ಮೆಚ್ಚಿದ ಹೈದರಾಬಾದಿಯ ಬೇಡರನ್ನು ಕಾಟವನ್ನು ತಡೆಯುವುದೇ, ಬೇಡರನೋ ಶಕ್ಷಿಸಿದ ಶಿವಭಕ್ತ ಶರಣನ ಬಸವೇಶ. ಬೇಡರ ದಾಳಿಯನ್ನು ಮನೆಯೊಳಗೆ ಮೆಚ್ಚಿದ ದನ ಕಣಗಳನ್ನು ಉದಯದಲ್ಲಿ ಕಾಣುವ ಆಶಯ ನಾನೆಂದು ಕೇಳೆಂದು ಶಿವಶರಣರಿಗೆ ಭಕ್ತಿಯ ಬೇಡರ ಎಂದು ಹೈದರಾಬಾದಿನ ಸಂಚಾಲಿತ ಊರಲ್ಲಿ ಆ ಆ ಜಯ ಮಂಗಲಂ ಜಯ ಪಾರ್ವತೇ ಶಿವಹರರ ಮಹಾದೇವ. ಆಗ ನಿಜಾಮರ ಆಳ್ವಿಕೆ, ಆ ನಿಜಾಮರ ಆಳ್ವಿಕೆಯಲ್ಲಿರ್ತಕ್ಕಂತಹ ಹೈದರಾಬಾದಿನ ಬೇಧಾಡ ಎಂಬ ಒಬ್ಬ ದಳಪತಿ ಇರ್ತಾನ. ಆ ಬೇಧಾಡನೆಂಬ ದಳಪತಿ ಅತ್ಯಂತ ಕ್ರೂರ ಮನಸ್ಸಿನವ ದಳಪತಿ.
ತಮ್ಮ ಆಳ್ವಿಕೆಯೊಳಗೆ ಯಾವ ಹಳ್ಳಿಗಳ ಕಾಂತವೋ ತನ್ನ ಸಾಗುವ ಸಂದರ್ಭದೊಳಗ ನಡು ಸಿಗ್ತಕ್ಕಂಥ ಎಲ್ಲಾ ಹಳ್ಳಿಗಳನ್ನು ಕೂಡ ಲೂಟಿ ಮಾಡ್ತಾ ಬರ್ತಿರ್ತಾನೆ. ಅತ್ಯಂತ ಕ್ರೂರಿಯಾಗಿರ್ತಕ್ಕಂಥ ಸೈನ್ಯವನ್ನ ಹೊಂದಿರತಕ್ಕಂಥವನು. ಒಬ್ಬರ ಮನಸ್ಸಿನೊಳಗೂ ಕೂಡ ಕರುಣೆ ಇಲ್ಲ, ಕನಿಕರ ಇಲ್ಲ, ಅತ್ಯಂತ ಕ್ರೂರ ಮನಸ್ಸು. ಯಾವ ಹಳ್ಳಿ ಸಿಗ್ತತೋ ಆ ಹಳ್ಳಿ ಒಳಗ ಆ ಹಳ್ಳಿಯನ್ನ ಲೂಟಿ ಮಾಡೋದು, ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥವ್ರು ಹೊಡಿದು ಬಡಿದು ಕೊಲ್ಲುವುದು, ಅತ್ಯಾಚಾರ ಅನಾಚಾರ ಇವನ್ ಎಲ್ಲವನ್ನು ಎಸಕ್ತಾ ಏನ್ ಮಾಡ್ತಿದ್ದ, ಹಳ್ಳಿಗಳನ್ನ ಲೂಟಿ ಮಾಡ್ತಾ ಎಷ್ಟೋ ಹಳ್ಳಿಗಳು ಅವನಿಗೆ ಸಿಕ್ಕು ನಾಶ ಆಗಿಬಿಟ್ಟು, ಎಷ್ಟೋ ಹೆಣ್ಣುಮಕ್ಕಳು ವಿಧಿವೆ ಆಗಿತ್ತು, ಎಷ್ಟೋ ಮಕ್ಕಳ ತಂದೆ ತಾಯಿಗಳನ್ನ ಕಳ್ಕೊಂಡಿತ್ತು. ಈಗ ಅನೇಕ ಕ್ರೂರಿಯಾಗಿರ್ತಕ್ಕಂಥವು ಅಂತಹ ಬೇಧಾಡ ದಳಪತಿಯ ಸಾವಿರ ಸೈನ್ಯವನ್ನು ಹೊತ್ತುಕೊಂಡು ಬರುವ ಸಂದರ್ಭ ಅದು ಎಲ್ಲ ಹಳ್ಳಿಗಳನ್ನು ದಾಟ್ತಾ ಔರಾದಿಯನ್ನು ತಲುಪಬೇಕು. ಇನ್ನೇನು ಈ ಸುದ್ದಿ ಔರಾದಿಯ ಜನಕ್ಕೆ ಗೊತ್ತಾಗ್ತೈತಿ. ಔರಾದಿಗೆ ಬೇಧಾಡ ದಳಪತಿ ಬರಾಕತ್ತಾನ, ಅತ್ಯಂತ ಕ್ರೂರ ಮನಸ್ಸಿನವ. ಅವ ಬಂದ ಅಂತಂದ್ರ ನಮ್ಮ ಹಳ್ಳಿಯನ್ನ ನಾಶ ಮಾಡ್ತಾನ. ನಾವಿಷ್ಟು ದಿವಸ ಕೂಡಿಟ್ಟಿರ್ತಕ್ಕಂಥ ಆಸ್ತಿ ಅಂತಸ್ತು ಮಕ್ಕಳು ಹೆಂಡ್ರು ಇವೆಲ್ಲರೂ ಅವನ ಕೈಯಾಗ ಸಿಕ್ಕಿವಿ ಅಂತಂದ್ರ ನಮ್ಮ ಗತಿ ಏನಾಗ್ತದೋ ಏನೋ, ಇದರಿಂದ ಹೆಂಗ ತಪ್ಪಿಸ್ಕೊಳ್ಬೇಕು ಅಂತ ಎಲ್ಲಾ ಊರಿನ ಜನ ಓಡಿ ದಂಡರಾಯನ ಹತ್ರ ಬರ್ತಾರೆ. ಆಗೆಲ್ಲ ಊರು ಗೌಡನ ನೋಡ್ಕೊಳ್ತಾರೆ. ದಂಡರಾಯನ ಹತ್ರ ಎಲ್ಲ ಜನ ಓಡಿ ಬಂದು ಕೇಳ್ತಾರ, ಯಪ್ಪ ಹಿಂಗ ಬೇಧಾಡ ದಳಪತಿಯ ಸೈನ್ಯ ಬರಾಕತೈತಿ, ಹೆಂಗ ಮಾಡ್ಬೇಕು, ನಮ್ಮ ಊರನ್ನ ಹೆಂಗ ಕಾಪಾಡ್ಕೊಳ್ಬೇಕಪ್ಪ, ನೀನ ಹೇಳೋ ಗೌಡ್ರ ಅಂತ ಗೌಡ್ರನ್ನ ಬಿಡ್ಕೊಂಡಾಗ ಗೌಡ್ರ ಅಂತಾರ, ಯಾರು ಅಂಜಾಕ್ ಹೋಗ್ಬೇಡ, ನಾವ್ ಯಾರು ಈ ಗ್ರಾಮದೊಳು ಅಂಜಬೇಕಾಗಿದ್ದಿಲ್ಲ. ಯಾಕಂದ್ರೆ ನಮ್ಮ ಗ್ರಾಮದೊಳಗ ಆ ಪರಮಾತ್ಮನ ಸ್ವರೂಪ ಬಸವರದಾರಲ್ಲ, ಅವ್ರ ಹತ್ರ ಏನಾದ್ರೂ ಒಂದು ಉಪಾಯ ಇರ್ತೈತಿ, ಅವ್ರಿಗೆ ಹೋಗಿ ಎಲ್ಲರೂ ಕೂಡ ಕೇಳ್ಕೊಳ್ಳತಿ ಎಲ್ಲರೂ ಬರ್ತಾರ. ಶರಣರು ಶಿವಧ್ಯಾನದೊಳಗ ಕುಳಿತಿರ್ತಾರ. ದಂಡರಾಯ ಬಂದ ಶರಣರಿಗೆ ನಮಸ್ಕಾರವನ್ನ ಮಾಡಿ, ಶರಣರ ಇಷ್ಟು ದಿವಸ ಈ ಊರೊಳಗ ದಾಸೋಹ ನಡೀತಿ, ಸಾವಿರ ಜನ ನಿಮ್ಮ ದರ್ಶನಕ್ಕೆ ಬರ್ತಿದ್ರು. ಆದ್ರ ಈ ದಾಸೋಹ ನಡಿಬೇಕಾಗಿತ್ತು ಅಂತಂದ್ರ ನನ್ನ ಒಬ್ಬನಿಂದ ನಡೆದಿಲ್ಲ, ಈ ಎಲ್ಲಾ ಗ್ರಾಮದವರಿಂದನೂ ಕೂಡ ಈ ದಾಸೋಹ ನಡೆದಿರ್ತಕ್ಕಂಥದ್ದು. ಇಂಥ ಗ್ರಾಮಕ್ಕ ಒಂದಿಷ್ಟು ಕಂಟಕ ಬಂದತಪ್ಪ ಶರಣ ಬಸವ. ಏನಪ್ಪ ಏನಾಯ್ತು? ಏನಿಲ್ರಿ, ಹೈದರಾಬಾದಿನ ನಿಜಾಮನಾಗಿರ್ತಕ್ಕಂಥವನು, ಅತ್ಯಂತ ಕ್ರೂರ ಮನಸ್ಸಿನವನಾಗಿರ್ತಕ್ಕಂಥ ಬೇಧಾಡ ದಳಪತಿ ಅಂತಕ್ಕಂಥವನು, ಅವನ ಸೈನ್ಯ ಬಹಳ ಕ್ರೂರವಾಗಿರ್ತಕ್ಕಂಥವನು. ಅವನ ಸೈನ್ಯ ಯಾವ ಹಳ್ಳಿ ಒಳಗ ಕಾಲಿಟ್ಟು ಹೋಗುತ್ತೋ ಆ ಹಳ್ಳಿ ಸರ್ವನಾಶ ಆಗಿಬಿಡ್ತೈತಿ. ಅಂತಹ ಒಂದು ಸೈನ್ಯ ನಮ್ಮ ಊರೊಳಗೆ ಬರಾಕತೈತಿ. ಇನ್ನೇನು ನಮ್ಮ ಊರು ಸಮೀಪ ಐತಪ್ಪ, ನೀನ ಹೆಂಗಾದ್ರೂ ಮಾಡಿ ಕಾಪಾಡಬೇಕು. ಆಗ ಶರಣರಂತಾರ, ಯಾಕೆ ಅನ್ಸ್ತೀರಿ ಗೌಡ್ರ? ಯಾರು ಕೂಡ ಅಂಜಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಾವಿರ ಜನಕ್ಕ ದಾಸೋಹವನ್ನ ಮಾಡಿರ್ತಕ್ಕಂಥ ಗ್ರಾಮ ಐತಿ ನಿಮ್ಮೂರು. ಮಳೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ತೊಲೆಯನ್ನ ಮುರಿದು ದಾಸೋಹವನ್ನ ಮಾಡಿರ್ತಕ್ಕಂಥ ಭಕ್ತರಿರುವಾಗ ಇಂಥ ಭಕ್ತರನ್ನ ಆ ಪರಮಾತ್ಮ ಎಂದೂ ಕೈ ಬಿಡಂಗಲ್ಲ. ನೀವು ಅಂಜಾಕ್ ಹೋಗ್ಬೇಡಿ, ಹೋಗ್ರಪ್ಪ ದಾಸೋಹದೊಳಗೆ ಏನೈತಿ ಒಂದಿಷ್ಟು ಪ್ರಸಾದ ತಗೊಂಬರ್ರಿ ಅಂದ್ರೆ ಶರಣರು. ಓಡಿ ಹೋಗ್ತಾನ ಒಬ್ಬ, ಹೋಗಿ ನೋಡ್ತಾನ ದಾಸೋಹದೊಳಗ 5 ಗೋಧಿ ರೊಟ್ಟಿ 1 ಮಗಿ ಗಿನ್ನ ತಗೊಂಡು ಶರಣರ ಹತ್ರ ಬಂದ. ಯಪ್ಪ ದಾಸೋಹದೊಳಗ ಇಷ್ಟ ಐತ್ರಪ್ಪ, 5 ರೊಟ್ಟಿ ಅದಾವು 1 ಮಗಿ ಗಿನ್ನ ಐತಿ, ಸಾಕ್ರಿ, ಇಷ್ಟ ಐತಲ್ಲ ಸಾಕ, ಪರಮಾತ್ಮ ಇದರಿಂದ ನಿಮ್ಮ ಊರನ್ನ ಕಾಪಾಡ್ತಾನ ಅಂತ ಶರಣರ 5 ರೊಟ್ಟಿಗಳನ್ನ ತುಣುಕು ಮಾಡಿ ಒಂದು ಬುಟ್ಟಿಯೊಳಗೆ ಹಾಕಿ ಆ 1 ಮಗಿ ಗಿನ್ನವನ್ನ ದಂಡರಾಯರ ಗೌಡ ತಗೋರಪ್ಪ, ಇದನ್ನ ಏನ್ ಮಾಡ್ರಿ, ಹೋಗಿ ನಿಮ್ಮ ಗ್ರಾಮಕ್ಕೇನ ಆ ಬೇಧಾಡ ದಳಪತಿ ಸೈನ್ಯ ಬರ್ತತಲ್ಲ, ಆ ಸೈನ್ಯ ಬರುವ ಸಂದರ್ಭದೊಳಗ ಅವ್ರಿಗೆ ಈ ಪ್ರಸಾದವನ್ನ ಕೊಟ್ರಿ. ಅವ್ರಿಗೆ ಹೇಳ್ರಿ, ಶರಣರು ಹೇಳ್ಯಾರ ಈ ಪ್ರಸಾದವನ್ನ ಸ್ವೀಕಾರ ಮಾಡಿದ ನಂತರ ಈ ಗ್ರಾಮವನ್ನ ಲೂಟಿ ಮಾಡು, ಏನಾರ ಮಾಡು ಅಂತ ಹೇಳ್ರಿ. ಆಗ ದಂಡರಾಯರು ಅಂತಾರ, ಸಾವಿರ ಸೈನ್ಯ ಐತಿ, ಇರೋದು ಒಂದೇ 1 ಮಗಿ ಗಿನ್ನ 5 ರೊಟ್ಟಿ ತುಣುಕುಗಳು, ಇದರಿಂದ ಹೆಂಗಪ್ಪ, ನೀವು ತಗೊಂಡ್ ಹೋಗ್ರಪ್ಪ, ಪರಮಾತ್ಮ ಕಾಪಾಡ್ತಾನೆ ನಿಮ್ಮನ್ನ ಅಂದ್ರೆ ಶರಣರು. ಆಯ್ತು, ಶರಣರ ಲೀಲೆ ಯಾರಿಗೂ ಕೂಡ ತಿಳಿಕ್ ಆಗಂಗಿಲ್ಲ ಅಂತ ದಂಡರಾಯ ಗೌಡ ಆ ಮಗಿ ಗಿನ್ನ 5 ರೊಟ್ಟಿಗಳನ್ನ ತಗೊಂಡು ಔರಾದಿಯ ದ್ವಾರ ಬಾಗಿಲಕ್ಕೆ ಹೋಗುತ್ತಾನ. ಇನ್ನೇನು ಸೈನ್ಯ ದ್ವಾರ ಬಾಗಿಲದೊಳಗ ಬರುವಂತ ಸಂದರ್ಭದೊಳಗ ನಿಂತಾನ ಮುಂದ. ಬೇದಾಡ ದಳಪತಿಗೆ ಅಂತಾನ, ನಿಂದಿರಿಯಪ್ಪ ನಿಂದಿರಿ ಅಂತ.
ಮೊದಲ ಕ್ರೂರ ಮನಸ್ಸಿನವನು. ಯಾರು ನೀನು? ಇಲ್ಯಾಕ ನಿಂತಿ? ನಮಗ ನಿಂದ್ರಂತಿಯಲ್ಲ ಅಂದ. ಇಲ್ರಪ್ಪ, ನಮ್ಮ ಊರೊಳಗೊಬ್ಬರು ಮಹಾತ್ಮರನ್ನ, ನಿಮಗ ನಾ ಊರೊಳಗ ಬರಬೇಡ ಅನ್ನಂಗಲ್ಲ, ಆದ್ರೆ ನಮ್ಮ ಊರೊಳಗ ಬರ್ಬೇಕಾಗಿತ್ತು ಅಂತಂದ್ರ ಈ ಪ್ರಸಾದವನ್ನ ಸ್ವೀಕಾರ ಮಾಡಿ ನಂತರ ನಮ್ಮ ಗ್ರಾಮದೊಳಗ ಬರ್ಬೇಕಂತ ಮಹಾತ್ಮರು ಹೇಳ್ಯಾರಪ್ಪ. ಅದಕ್ಕ ಈ ಮಗಿಗಿನ್ನ ಇದನ್ನ ಪ್ರಸಾದ ಕೊಡಾಕ ಬಂದೀನಿ ಅಂದ್ರು. ಆಗ ಬೇದಾಡ ದಳಪತಿ ನಗತಾನ. ಇದೇನು ಹುಚ್ಚರೂರ ಐತೇನೋ ನಿಂದು? ನನ್ನ ಸೈನ್ಯವನ್ನ ನೋಡು, ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಸಾವಿರ ಸಾವಿರ ಸೈನ್ಯ ಐತಿ. ಆ ಸಾವಿರ ಸಾವಿರ ಸೈನ್ಯಕ್ಕ ಈಟ್ಗಿನ್ನ ತಗೊಂಬಂದು ಈ ಒಂದಿಟ್ಟು ತುಣುಕು ರೊಟ್ಟಿ ತಗೊಂಬಂದು ಇದಕ್ಕೆ ಪ್ರಸಾದ ಕೊಡ್ತಾನಂತ ಬಂದಿಯಲ್ಲ, ನೀ ಹುಚ್ಚದಿಯೋ ಕೊಟ್ಟು ಕಳಿಸಿರ್ತಕ್ಕಂತ ಮಹಾತ್ಮ ಹುಚ್ಚದಾನು ಅಂದ. ಏನೋ ಗೊತ್ತಿಲ್ರಪ್ಪ, ಮಹಾತ್ಮರು ಹೇಳ್ದಂಗ ನಡೆಯುದಷ್ಟ ನಮ್ಮದು, ಕೊಡಂದಾರ. ಹೌದಾ, ಆತ ನೋಡರ ನೋಡು, ನಿನ್ನ ಪ್ರಸಾದ ಹಂಚು ಅಂದ. ಯಾವಾಗ ಹಂಚು ಅಂದನು, ಮಗಿಗಿನ್ನ ರೊಟ್ಟಿ ತುಣುಕುಗಳು ಇರ್ತಾವು, ಒಂದೊಂದು ತಗೊಂಡು ಎದ್ದಿ ಎಲ್ಲರಿಗೆ ಕೊಡ್ತಾ 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 ಹೋದ್ರ ಶರಣರ ಹಸ್ತ ಸ್ಪರ್ಶವಾಗಿರ್ತಕ್ಕಂಥ ಮಗಿಗಿನ್ನ 5 ರೊಟ್ಟಿಯ ತುಣುಕುಗಳು 1000 ಸೈನ್ಯಕ್ಕೆ ಆಗಿ ಕೂಡ ಇನ್ನೂ ಆಗಿದ್ದಲ್ಲ ಕಟ್ಟಿಯೊಳಗೆ ಹಂಗ. ಕೊನೆಗೆ ದಂಡರಾಯನ ಹತ್ರ ಕೈಯೊಳಗ ಮಗಿಗಿನ್ನ 200 ರೊಟ್ಟಿ ತುಣುಕುಗಳದಾವ. ಇವು ಎರಡನ್ನು ನೋಡಿರ್ತಕ್ಕಂಥ ಬೇದಾಡ ದಳಪತಿ ಮನಸ್ಸು ಪರಿವರ್ತನೆ ಆಗಿಬಿಡ್ತತಿ. ಅವನು ಒಂದಿಷ್ಟು ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾನ. ಯಾವಾಗ ಪ್ರಸಾದ ಸ್ವೀಕಾರ ಮಾಡಿದ ಪರಿಪೂರ್ಣವಾಗಿ ಮನಸ್ಸು ಸ್ವಚ್ಛ ಆಗ್ತತಿ. ಯಪ್ಪ, ಆ ಶರಣರೆಲ್ಲದರ ನನಗೂ ಒಂದಿಷ್ಟು ದರ್ಶನ ಮಾಡಿಸ್ರು ಅಂತ ಓಡಿ ಬಂದ ಶರಣರ ಪಾದವನ್ನ ಹಿಡಿತ. ಅವರಾದಿಯ ಶ್ರೀ ದಂಡರಾಯನ ಪಟ್ಟಣ ಪೊರೆದಾತ, ಕಿವುಡ ಕುರುಡರಿಗೆ ಕಿವಿ ನೇತ್ರಗಳ ಕೃಪೆಯ ಮಾಡಿದ, ಜವದಿಂ ಕಾಲದಿ ಬೆಳಗುಂಪಿಯಲಿ ಲೀಲೆ ತೋರಿದಾತ, ಶಿವಪುರಾಣದಿಂ ಪರಹತ ಬಾದಿನ ಬರವನು ಕಳೆದಾತ, ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು, ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತೀವಿ, ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿರುವುದು. ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಅರಳಗುಂಡಗಿಯ ಸದ್ಗ್ರಾಮದಲ್ಲಿ ಜನಿಸಿದ ಪುನೀತ, ಅರಳಗುಂಡಗಿಯ ಸದ್ಗ್ರಾಮದಲ್ಲಿ ಜನಿಸಿದ ಪುನೀತ, ಕರತಿ ಶಿರೋಮಣಿ ಸಂಗಮ್ಮಳಿಗೆ ಮಗನಾಗಿ ಬಂದಾತ, ಕರತಿ ಶಿರೋಮಣಿ ಸಂಗಮ್ಮಳಿಗೆ ಮಗನಾಗಿ ಬಂದಾತ, ಹರನ ಆಜ್ಞೆಯಲ್ಲಿ ಮಡಿಯಮ್ಮಳೆಗೆ ಪಡೆದಂತ ಮಗನೀತ, ಹರನ ಆಜ್ಞೆಯಲ್ಲಿ ಮಡಿಯಮ್ಮಳಿಗೆ ಪಡೆದಂತ ಮಗನೀತ, ಮರುಳರಾಧ್ಯರ ಬೋಧೆಯ ಪಡೆದು ಮರುಳರಾಧ್ಯರ ಬೋಧೆಯ ಪಡೆದು ತತ್ವದಿ ಮೆರೆದಾತ, ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಸತಿ ಶಿರೋಮಣಿ ಮಾದಮ್ಮಳಿಗೆ ಪತಿಯಾಗಿ ಮೆರೆದಾತ, ಶಿತಿಯೊಳಗನುದಿನ ದಾಸೋಹಗೈದ ಶಿವಮತ ಪ್ರಖ್ಯಾತ, ರತಿಪತಿ ಹರನಿಂ ಸಾವ ಕೊಡಿಸಿದ ಜನಮತ ವಿಖ್ಯಾತ,
ರತಿಪತಿ ಹರ ನಿಮ್ ಸಾವ ಕೊಡಿಸಿದ ಜನ್ಮದ ವಿಖ್ಯಾತ ಗತಿಮತಿ ಗಾಣದ ಪತಿತರನಲ್ಲಿ ಪಾವನ ಗೈದಾತ ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಹಕ್ಕಲ ತೆನೆಗಳ ರಾಶಿಯ ಮಾಡಿ ದಾನವ ಕೊಟ್ಟಾತ ಒಕ್ಕಲ ಜನರಿಗೆ ಮೇಟಿ ರೂಪದಿ ಲಿಂಗ ಎನಿಸಿದಾತ ಮುಕ್ಕಣ್ಣನ ಮತ ಪೊರೆಯಲು ಸುಗ ಮನೆಯನ್ನು ಬಿಟ್ಟಾತ ಮುಕ್ಕಣ್ಣನ ಮತ ಪೊರೆಯಲು ಸುಗ ಮನೆಯನ್ನು ಬಿಟ್ಟಾತ ಚೊಕ್ಕ ಮನಸ್ಸಿನಿಂ ತುಂಬಿದ ನದಿಯನ್ನು ದಾಟಿದ ಶಿವನೀತ ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಕಲಬುರಗಿಯ ಶ್ರೀ ದೊಡ್ಡಪ್ಪ ಗೌಡನ ಭಕ್ತಿಗೆ ಒಲಿದಾತ ಕುಲ ಜಾತಿಗಳ ಪಂಗಡವೆನಿಸದೆ ಸಕಲರ ಪೊರೆದಾತ ನೆಲದೊಳಗ ಗಣಿತ ಲಲಿತಾಂಗಿಯರಿಗೆ ಮಕ್ಕಳ ವರದಾತ ಕಲಿಕರ್ಮವನು ಕಳೆಯಲು ಬಂದ ನಂದಿ ದೇವನೀತ ಕಲಬುರಗಿಯ ಶ್ರೀ ಶರಣ ಬಸವನ ಪಾವನ ಚರಿತೆ ಇದು. ಹಲವು ಜನ್ಮಗಳ ಪಾಪವ ಕಳೆದು ಸದ್ಗತಿ ಕೊಡುತ್ತಿಹುದು. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಹೀಗೆ ಬೇದಾಡ ದಳಪತಿಯ ಮನಸ್ಸು ಶರಣರ ಪ್ರಸಾದದಿಂದ ಪರಿವರ್ತನೆ ಆಗ್ತೈತಿ. ಪರಿವರ್ತನೆಯಾಗಿರ್ತಕ್ಕಂಥ ಬೇದಾಡ ದಳಪತಿ ಶರಣರ ಪಾದವನ್ನು ಹಿಡ್ಕೊಂಡು, ಯಪ್ಪ ನಿನ್ನಂಥ ಮಹಾತ್ಮರ ದರ್ಶನವನ್ನ ಪಡೆದು ನನ್ನ ಜನ್ಮ ಸಾರ್ಥಕ ಆಯ್ತು. ಈ ಗ್ರಾಮವನ್ನ ಲೂಟಿ ಮಾಡ್ಬೇಕಂತ ಬನ್ನಿ, ನೀ ಕಳಿಸಿರ್ತಕ್ಕಂಥ ಪ್ರಸಾದಕ್ಕೆ ಅವಮಾನ ಮಾಡೀನಿ, ಅದೇನಾಗ್ತೈತಿ, ಅದಿಷ್ಟು ಮಂದಿಗೆ ಎಲ್ಲಿ ಸಾಲ್ತೈತಿ ಅಂತಕ್ಕಂಥ ಭಾವ ಇತ್ತು. ಅದು ಇವತ್ತು ಹೋಯ್ತಪ್ಪ. ನಿನ್ನ ಹಸ್ತ ಅದು ಪರುಷದ ಹಸ್ತಪ್ಪ, ನಿನ್ನ ಹಸ್ತದಿಂದ ನನಗೊಂದಿಷ್ಟು ಆಶೀರ್ವಾದವನ್ನ ಮಾಡು ಅಂತ ಹೇಳಿ ಆ ಬೇದಾಡ ದಳಪತಿಯು ಕೂಡ ಶರಣರಿಗೆ ಬಾಗಿ ಶರಣರಿಂದ ಆಶೀರ್ವಾದವನ್ನ ಪಡಿತಾನೆ. ಅದಕ್ಕಾಗಿ ಶರಣ ಆಗ್ಬೇಕಾಗಿತ್ತಂದ್ರ ನೀವು ಕೂಡ ಎಲ್ಲರಿಗೂ ಒಳ್ಳೇದನ್ನ ಮಾಡೋದು. ನೀವು ಕೆಟ್ಟದ ಒಳ್ಳೇದು ಮಾಡ್ತಿರೋ ಬಿಡ್ತಿರೋ ಇಲ್ಲ ಗೊತ್ತಿಲ್ಲ, ಕೆಟ್ಟದಂತೂ ಮಾಡಿಕೆ ಹೋಗ್ಬಾರ್ದು. ಅಂತಹ ಒಂದು ಕೆಲಸವನ್ನ ಮಾಡಿದಾಗ ಮಾತ್ರ, ಸಮಾಜದ ಸಲುವಾಗಿ ದುಡಿದಾಗ ಮಾತ್ರ ನೀವು ಶರಣರಾಗ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಿಜವಾಗಲೂ ಈಗಿನ ಪರಿಸ್ಥಿತಿ, ನಾನು ಹಿಂದಿಂದನೂ ಮಾತಾಡಂಗಿಲ್ಲ, ಪುರಾಣ ಇತಿಹಾಸ ಹೇಳಂಗಿಲ್ಲ. ಈಗಿನ ಪರಿಸ್ಥಿತಿ ಏನದ ಅಂತ ನೀವೆಲ್ಲರೂ ತಲೆಗಿಟ್ಕೋಬೇಕು. ಏನು ನಡೆದ ಅಂದ್ರೆ, ಮೊದಲ ಇವೆಲ್ಲ ಪುರಾಣಗಳದಾವ, ಪುರಾಣ ವಚನ ಸಾಹಿತ್ಯ ಇತಿಹಾಸ ಉಳಿಬೇಕಾಗಿತ್ತು ಅಂತಂದ್ರೆ ಮೊದಲು ಏನು ಉಳಿಬೇಕು ಅಂತಂದ್ರ ಮಠ ಮಂದಿರಗಳು, ದೇವರ ಪುರಾಣ ಸಂಗೀತ ಇವೆಲ್ಲ ಉಳಿಬೇಕಾಗಿತ್ತಂದ್ರೆ ಮೊದಲು ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಹೀಗೆ ಔರಾದಿಯಿಂದ ಶರಣಬಸವರು ಬೆಳಗುಂಪಿಯ ಮಾರ್ಗದತ್ತ ಬರ್ತಾರ. ಯಾವಾಗ ಬೆಳಗುಂಪಿಯ ಮಾರ್ಗಕ್ಕೆ ಬಂದ್ರು, ಇನ್ನೇನು ಬೆಳಗುಂಪಿಯ ಸೀಮೆಗೆ ಹೋಗಿರ್ತಕ್ಕಂಥ ಸಂದರ್ಭ,
ಅಲ್ಲಿಯೂ ಕೂಡ ಭೀಮಾ ನದಿಯ ತೀರ ಬೆಳಗುಂಪಿನ ಕೂಡ ಶರಣರು ಅತ್ತ ಇತ್ತ ನೋಡ್ಕೋತ ಹೋಗೋ ಸಂದರ್ಭದೊಳಗೆ ಏನಾಯ್ತು, ಒಬ್ಬ ಯುವಕ ತಾರುಣ್ಯ ವಯಸ್ಸದೊಳಗಿರ್ತಕ್ಕಂಥ ಯುವಕ ಸೊಂಟಕ್ಕ ಕಲ್ಲನ್ನು ಕಟ್ಕೊಂಡಾನ. ಕಲ್ಲು ಕಟ್ಕೊಂಡು ಇನ್ನೇನು ಹೊಳಿಯೊಳಗ ಬೀಳ್ಬೇಕು ಅನ್ನೋದ್ರದಾಗ ನಿಂದ್ರು 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 ಅಂತ ಶರಣರು ಓಡ್ ಹೋಗಿ ಆ ಯುವಕನನ್ನು ಹಿಡಿದು ಹಿಂದಕ್ಕೆ ಕರ್ಕೊಂಡು ಬರ್ತಾರ. ನೋಡ್ತಾರ, ಕೈ ಕಾಲು ಕಣ್ಣು ಎಲ್ಲಾ ಚಲೋ ಅದಾವ, ಸದೃಢವಾಗಿರ್ತಕ್ಕಂಥ ದೇಹ ಐತಿ. ಅಲ್ಲಪ್ಪ, ಇಂಥ ದೇಹವನ್ನು ಇಟ್ಟುಕೊಂಡು ಎಲ್ಲಾ ಸುದ್ದದವಲ್ಲ, ಮತ್ತೆ ಎಲ್ಲಾ ಸುದ್ದ ಇಟ್ಕೊಂಡ ಆತ್ಮಹತ್ಯೆ ಮಾಡ್ಕೊಳಕತ್ತೀಯಲ್ಲಪ್ಪ, ಯಾಕ ಆತ್ಮಹತ್ಯೆ ಮಾಡ್ಕೊಳಕತ್ತೀಯಲ್ಲ ಯಾಕ ಅಂತ ಕೇಳಿದಾಗ ಆಗ ಆ ಹುಡುಗ ಹೇಳ್ತಾನ, ಮಹಾತ್ಮರ ಏನಂತ ಹೇಳ್ರಿ, ನನಗೊಂದಿಷ್ಟು ಕರ್ಣಶೂಲೆ ಅಂತಕ್ಕಂಥದ್ದು ಕಾಡಾಕತ್ತು ಬಿಟ್ಟೈತಿ. ಎಷ್ಟೋ ದಿವಸ ಆಯ್ತು. ಕರ್ಣಶೂಲೆ ಅಂದ್ರೆ ಕಿವಿಗೆ ಕರ್ಣ ಅಂತ ಕರೀತಾರ, ಶೂಲೆ ಅಂತಂದ್ರೆ ನೋವು. ನನಗ ಕರ್ಣಶೂಲೆ ಅಂತಕ್ಕಂಥದ್ದು ಕಾಡಾಕತ್ತು ಬಿಟ್ಟೈತಪ್ಪ. ಅವ್ರು ಹೇಳಿದ್ರು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು, ಎಲ್ಲಾ ಕಡೆ ಹೋದಿನಿ. ನಾಟಿ ವೈದ್ಯ ಆಯ್ತು, ಗುಳಿಗಿ ತಗೋ ಅಂದ್ರು, ಗಿಡಮೂಲಿಕೆ ಆಯ್ತು, ಮಂತ್ರ, ಚೀಟಿ, ಉಪಚಾರ ಏನೆಲ್ಲ ಮಾಡಿದ್ರು ಕೂಡ ಈ ಕರ್ಣಶೂಲೆ ನನಗೆ ತಡೆಯಕ್ಕಾಗ್ತಿಲ್ಲ, ಈ ನೋವು ನನಗೆ ತಡೆಯಕ್ಕಾಗ್ತಿಲ್ಲ. ಈ ನೋವಿನಿಂದ ಚೀರಿ 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 ಮನೆಯೊಳಗ ಮನೆಯನವ್ರಿಗೆ ಬ್ಯಾಸರಾಗಿನಿ, ಊರೊಳಗ ಊರಾನವ್ರಿಗೆ ಬ್ಯಾಸರಾಗಿನಿ, ಈ ನೋವು ಮಾತ್ರ ಹೋಗ್ತಿಲ್ಲ. ಅದಕ್ಕೋಸ್ಕರ ಈ ದೇಹನ ಬೇಡ ನನಗ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿನಪ್ಪ. ಆಗ ಶರಣರಂತಾರ, ಏನು ಹುಚ್ಚದಿಯೋ ನೀನು, ಕೇವಲ ಒಂದು ಕರ್ಣಶೂಲೆಗಾಗಿ ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಶರೀರ, ಈ ಜೀವನವನ್ನ ವ್ಯರ್ಥ ಮಾಡ್ಕೊಳಕತ್ತೀಯಲ್ಲ. ಆತ್ಮಹತ್ಯೆ ಮಹಾಪಾಪ. ಶರಣ ಬಸವರು ಅವನಿಗೆ ಉಪದೇಶವನ್ನ ಮಾಡ್ತಾರ. ನೋಡಪ್ಪ, ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹ ನಿನಗೆ ಇನ್ನೂ ಆಯಸ್ಸ ಐತಿ, ಇಂಥ ಸಂದರ್ಭದೊಳಗೆ ಸಾಯಕ್ ಹೋಗ್ಬೇಡಪ್ಪ. ಏನಲ್ಲ ನೀನು ಕರ್ಣಶೂಲೆ ಅಲ್ಲ, ಅದಂತ ಹೋದ್ರ ಆತಲ್ಲ ಅಂತ ಏನ್ ಮಾಡಿದ್ರು ಅವನ ಹತ್ರಕ್ಕೆ ಕರೀತಾರ. ಅವನಿಗೆ ವಿಭೂತಿಯನ್ನು ಹಚ್ಚಿ ಅವನ ಕಿವಿಯೊಳಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 3 ಸಾರಿ ಮಹಾಮಂತ್ರವನ್ನ ನುಡಿತಾರ. ಯಾವಾಗ 3 ಸಾರಿ ಮಹಾಮಂತ್ರವನ್ನು ನುಡಿದು ಒಂದಿಷ್ಟು ಅವರ ಉಸಿರು ಉಪ್ಪನಂಗ ಗಾಳಿಯನ್ನು ಒತ್ತಾರ, ಶರಣರ ಉಸಿರು ಅವನ ಕಿವಿಯೊಳಗೆ ಹೋಗದ ತಡ ಅವನಿಗೆ ಬಂದಿರತಕ್ಕಂಥ ಕರ್ಣಶೂಲೆ ಮಾಯವಾಗಿ ಹೋಗಿಬಿಡುತ್ತೆ. ನೋವು ನೋವು ಅಂತಕ್ಕಂಥ ನೋವು ಹೋಗ್ತೈತಿ. ಆಗ ಶರಣರ ಪಾದಕ್ಕೆ ಬಿದ್ದು, ಯಪ್ಪ ನನ್ನ ನೋವನ್ನ ಹೋಗ್ಸಿದಿ ಅಂತಂದ್ರ ನನ್ನ ಪಾದವನ್ನು ಹಿಡಿದು ಶರಣರಿಗೆ ಮಾತನ್ನ ಕೊಡ್ತಾನ. ಆ ಬಾಲನ್ನ ಯಾವಾಗ ಮಾತನ್ನ ಕೊಟ್ನೋ, ಇದು ಬೆಳಗುಂಪಿ ಗ್ರಾಮದೊಳಗೆ ಎಲ್ಲರಿಗೆ ತಿಳಿತೈತಿ. ತಿಳಿದಿರ್ತಕ್ಕಂಥ ಸಂದರ್ಭ ಹಿರೇಮಠದೊಳಗಿರ್ತಕ್ಕಂಥ ಎಲ್ಲರೂ ಬಂದು ಶರಣರನ್ನ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರ. ಆ ಬೆಳಗುಂಪಿ ಗ್ರಾಮದೊಳಗೆ ಹಿರೇಮಠದೊಳಗ ಶರಣರನ್ನ ವಾಸಕ್ಕೆ ಇರಕ್ಕೆ ಸ್ಥಾನವನ್ನ ಕೊಡ್ತಾರ. ಶರಣ ಬಸವೇಶ್ವರ ಶಿವಾಲಯ ಬಸವ ಪಟ್ಟಣಕ್ಕೆ ನಡೆದದು. ಗೌಡರ ಎಲ್ಲ ಭಕ್ತಾದಿಗಳು ಸ್ವಾಗತ ತೋಣಿಯರು ಹೇಳಿನೆಂದು ಹರಿಯುತ್ತ ಬಸವ ಪಟ್ಟಣ ಕಡೆಯ ಪಾದ ಪರಿಚಯವ ಮಾಡಿದ ತೊಡಗಿದರು. ಹೀಗೆ ಶರಣರು ಬೆಳಗುಂಪಿ ಗ್ರಾಮದಿಂದ ಮುಂದೆ ಮತ್ತೆ ಬಸವ ಕಲ್ಯಾಣಕ್ಕೆ ಹೋಗಬೇಕಂತ ತಮ್ಮ ಪಯಣವನ್ನ ಪ್ರಾರಂಭ ಮಾಡ್ತಾರ. ಆ ಸಂದರ್ಭದೊಳಗ ನಡುವೆ ನಾವನಿ ಹಳ್ಳ ಅಂತಕ್ಕಂಥದ್ದು ಬರ್ತೈತಿ. ಅಲ್ಲಿಯೂ ಕೂಡ ಪ್ರಾರಂಭ ಮಾಡ್ತೀವಿ. ಒಬ್ಬರ ಇದ್ರು ಹೇಳ್ತೀವಿ, 10 ಮಂದಿ ಇದ್ರು ಹೇಳ್ತೀವಿ, 10,000 ಮಂದಿ ಇದ್ರು ಹೇಳ್ತೀವಿ. ಯಾರು ಕೇಳ್ತೀರಿ ಅವರ ಪಾವನರಾಗ್ತೀರಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತಿನ ಪುರಾಣವನ್ನ ಇಲ್ಲಿಗೆ ನಿಲ್ಲಿಸಿ ಎಲ್ಲ ಪುರಾಣವನ್ನ ಶರಣ ಬಸವೇಶ್ವರ ಮಹಾಗ್ರಂಥಕ್ಕೆ ಸಮರ್ಪಣೆಯನ್ನು ಮಾಡ್ತೀವಿ. ಜೈ ಮಂಗಲಂ, ಜೈ ನಮಃ. ಶಿವ ಹರ ಹರ ಮಹಾದೇವ. ಹಾಗೂ ಇಂದಿನ ಪ್ರಸಾದದ ಸೇವೆಯನ್ನ ನೆರವೇರಿಸಿಕೊಂಡು ಬಂದಿರತಕ್ಕಂತಹ ಭಕ್ತಾದಿಗಳಾದ ಶ್ರೀ ಶಿವಯೋಗಪ್ಪ ಸಾಬಣ್ಣ ನಾಟಿಕಾರ್ ಬಡಗೇರ್ ಇವರು ಇಂದಿನ ಪ್ರಸಾದದ ಸೇವೆಯನ್ನ ನೆರವೇರಿಸಿದ್ದಾರೆ. ಇವರಿಗೆ ಶರಣ ಬಸವೇಶ್ವರ ಪುಟ್ಟಯ್ಯಜ್ಜ ಒಳ್ಳೆಯದನ್ನ ಮಾಡಲಿ, ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಕೇಳ್ಕೊಳ್ತಾ ಅವರ ಕುಟುಂಬಕ್ಕೆ ಧನ ಸಂಪದವನ್ನ ಕರುಣಿಸಲಿ ಅಂತ ಎಲ್ಲಾ ಗ್ರಾಮದ ಸದ್ಭಕ್ತರು ಜೋರಹಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸೋಣ. ಅದೇ ತರನಾಗಿ ನಾಳೆಯ ದಿವಸದ ಪ್ರಸಾದದ ಸೇವೆ ಪ್ರಕಾಶ್ ಕಾಮಣ್ಣ ಸಾಸನೂರವರು ಈ ಭಕ್ತಾದಿಗಳು ನಾಳೆಯ ಪ್ರಸಾದದ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಇವರಿಗೂ ಕೂಡ ಆ ಪುಟ್ಟಯ್ಯಜ್ಜ ಹಾಗೂ ಶರಣ ಬಸವೇಶ್ವರ ಒಳ್ಳೆಯದನ್ನು ಮಾಡಲಿ, ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಅವರ ಕುಟುಂಬಕ್ಕೂ ಕೂಡ ಜೋರಹಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸೋಣ. ಈಗ ಮುಂದಿನ ಕಾರ್ಯಕ್ರಮವನ್ನ ಮುಂಜಾನೆಯ ಉಪಹಾರದ ಸೇವೆಯನ್ನ ಭಕ್ತರಾಗಿರ್ತಕ್ಕಂಥ ಶರಣಮ್ಮ ಅವರಾದಿ ತಾಯಂದಿರು ಮುಂಜಾನೆ ಎಲ್ಲರಿಗೂ ಕೂಡ ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿದ್ದರು. ಅವರಿಗೆ ಆ ಶರಣ ಬಸವೇಶ್ವರ ಪುಟ್ಟಯ್ಯಜ್ಜ ಒಳ್ಳೆಯದನ್ನು ಮಾಡಲಿ, ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಅವರ ಕುಟುಂಬಕ್ಕೂ ಕೂಡ ಆ ದೇವರು ಧನ ಸಂಪದವನ್ನು ಕರುಣಿಸಲಿ. ಎಲ್ಲಾ ಗ್ರಾಮದ ವತಿಯಿಂದ, ಎಲ್ಲಾ ಕಲಾವಿದರ ವತಿಯಿಂದ ಹಾಗೂ ಪೂಜ್ಯರ ವತಿಯಿಂದ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸೋಣ. ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ ಕ್ಲೇಶಪಹಾರಾಯ ಪಾಶಪ್ರಮೋಚಾಯ ಕ್ಲೇಶಪಹಾರಾಯ ಪಾಶಪ್ರಮೋಚಾಯ ಶ್ರೀ ಶಾಂತಿಮಾನ್ಯಾಯ ಮಂಗಲಂ ಶ್ರೀ
ಈಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವಕ್ಕೆ ಪಾಲಾಯ ಮಂಗಲಂ ಶಿವ ವಿಶ್ವಕ್ಕೆ ಪಾಲಾಯ ಮಂಗಲಂ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ನೀಲಕಂಠರ ನಿಗಮಗೋಚರ ಬಾಲಚಂದ್ರ ಪರಮಗೆ ಬಾಲೆ ಬಲಿದನು ಹಾಲ ಸವಿದನು ನೂಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಾರ ದೇವಗೆ ವಾರಿದೋತ್ತಮ ಶಿರವಾರಿದನು ಮಾರಾಮ ದೇವಗೆ ಪೂರ್ಣ ದುರಿತವ ದೂರ ಮಾಡುವ ಸೂರ ಜನ್ಮುಖಾನಯ್ಯನೇ ಶರಣು ಜನಗೆ ಪರವಲಿಂದನು ಪರಮ ಪಾರ್ವತಿ ಅರಸದೆ ಕರೆಯೊಳಗೆ ಕಾವಾಸ ಸಂಧಾನ ಪುರದ ಸಿದ್ಧಾರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರು